ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಮಾಡ್ತಾಯಿದ್ದೀನಿ ಒಂದು ನಮ್ಮ ಹೋಮ್ ನಿಯರ್ ಬೈ ಒಂದು ಹೌಸ್ ವಾರ್ಮಿಂಗ್ ಸೆರ್ಮನಿದು ಒಂದು ವ್ಲಾಗ್. ಸೊ 50/30 ಎರಡು ಸೈಟಲ್ಲಿ ಅವರು ಡಬಲ್ ಸೈಟಲ್ಲಿ ಮನೇನ ಕನ್ಸ್ಟ್ರಕ್ಷನ್ ಮಾಡಿದ್ರು. ಸೊ ನಾನು ನನ್ನ ಮಗಳಿಂದ ಓಡ್ತಾ ನನ್ನ ಕೈಲಾದಷ್ಟು ಫುಟೇಜಸ್ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಲ್ಯಾವಿಶ್ ಆಗಿ ಲಕ್ಸುರಿಯಸ್ ಆಗಿ ಅವರು ಬಿಲ್ಟ್ ಮಾಡಿದರು. ಸೊ ನೋಡಿ, ಲೈಟ್ನಿಂಗ್ಸ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ಸ್ ಮೇಲೆ ಎಷ್ಟು ರಿಫ್ಲೆಕ್ಟ್ ಆಗ್ತಾ ಇದೆ ನೋಡಿದ್ರಾ? ನೋಡಿ. ಸೊ ನೋಡಿ, ಟೆರೇಸ್ ಬಂದು ಮತ್ತು ವಿಂಡೋಸು ಮತ್ತು ಮಾಸ್ಟರ್ ಬೆಡ್ರೂಮು 5 ಬೆಡ್ರೂಮ್ಸ್ ಇನ್ಕ್ಲೂಡ್ ಆಗಿತ್ತು. ಸೊ ಮಾಸ್ಟರ್ ಬೆಡ್ರೂಮ್ಸ್ ಎಲ್ಲ ಮನೆಗೂ ಅಡಾಪ್ಟ್ ಮಾಡಿಸಿದ್ರು. ಸೊ ನಾನು ಆದಷ್ಟು ನನ್ನ ಮಗಳನ್ನ ನೋಡಿಕೊಂಡು ಫುಟೇಜಸ್ ತೆಗಿತಾಯಿದ್ದೆ, ವೀಡಿಯೋಸ್ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಸೊ ನೋಡಿ, ಎಷ್ಟು ಅಂದರೆ ಒಂದು ಲ್ಯಾವಿಶ್ನೆಸ್ ಎಲ್ಲೂ ಕಾಣದಿರೋ ಥರ ಇಂಟೀರಿಯರ್ ಡಿಸೈನಿಂಗ್ ತುಂಬ ಫೈನ್ ಆಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ 50/30 ದೊಡ್ಡ ಡಬಲ್ ಸೈಟ್ ಆಗಿರೋದ್ರಿಂದ ನಾನು ಎಷ್ಟೇ ಕ್ಯಾಪ್ಚರ್ ಮಾಡಿದ್ರು ಡಿಸೈನ್ಸ್ ಎಲ್ಲ ವೀಡಿಯೋಗೆ ಕವರ್ ಆಗ್ತಾನೆ ಇರಲಿಲ್ಲ. ಸೊ 5th ಬೆಡ್ರೂಮಲ್ಲಿ ಟೆರೇಸು, ಆಮೇಲೆ ಅದರ ಮೇಲ್ಗಡೆ ಒಂದು ಪುಟ್ಟ ಟೆರೇಸು, ಸಿಂಟೆಕ್ಸ್ ವಾಟರ್ ಟ್ಯಾಂಕ್ ಜೊತೆ ಅದ್ರ ಜೊತೆ ಒಂದು ಪುಟ್ಟ ಟೆರೇಸು. ಸೊ ಎಲ್ಲನೂ ಒಳ್ಳೆ ಟೆಂಪಲ್ಗೆ ಬಂದು ಫೀಲ್ ಕೊಡ್ತಾಯಿತ್ತು. ಸೊ ಮೇಂಟೆನೆನ್ಸ್ ಎಲ್ಲ ತುಂಬಾ ಹಿಡಿಯುತ್ತೆ. ಸೊ ನೋಡಿ, ನನ್ನ ಮಗಳು ಟೆರೇಸ್ ಮೇಲೆ ಆ ಕಡೆ ಹೋಗೋದು, ಈ ಕಡೆ ಹೋಗೋದು. ಚಿಕ್ಕ ಮಕ್ಳಿಗೆ ಏನಂದರೆ ಅದು ಆಟ. ಸೊ ನಾವು ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು. ನ್ಯೂಲಿ ಕನ್ಸ್ಟ್ರಕ್ಷನ್ ಹೋಮ್ ಆಗಿರೋದ್ರಿಂದ ಎಲ್ಲಿ ಏನಿರುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ನಾನು ಅವಳನ್ನು ನೋಡಿಕೊಂಡು ಕ್ಯಾಪ್ಚರ್ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು. ಬಟ್ ವ್ಲಾಗಿಗೋಸ್ಕರ ಕ್ಯಾಪ್ಚರ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಸೊ ನೋಡಿ, ಎಲ್ಲನೂ ಗ್ರಾನೈಟ್ ಫ್ಲೋರಿಂಗು. ಬಟ್ ಇದು ನಮ್ಮ ಮನೆ ನಿಯರ್ ಬೈ ಹೋಮ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಮ್ಯಾಕ್ಸಿಮಮ್ 1.5-1.7 ಇಯರ್ಸ್ ತೊಗೊಂತು. ಸೊ ಜಾಸ್ತಿ ಬ್ರಾಡ್ ಸೈಟ್ ಆಗಿರೋದ್ರಿಂದ 1.7. ಸೊ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು, ಹೋಮ್ ಡೆಕೋರ್ ಆಗಿರ್ಬೋದು, ಲೈಟ್ನಿಂಗ್ ಆಗಿರ್ಬೋದು, ಪ್ಲಂಬಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಅದರದ್ದೇ ಆದ ಅಟ್ಯಾಚೆಡ್ ಟಾಯ್ಲೆಟ್ಸ್ ಆ್ಯಂಡ್ ಬಾತ್ರೂಮ್ಸ್. ಮತ್ತು ಈಚ್ ರೂಮ್ ಕಂಟೈನ್ಸ್ ಮಾಸ್ಟರ್ ಬೆಡ್ರೂಮ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗ್ ಜೊತೆ ಮೀಟ್ ಮಾಡ್ತೀನಿ. ಪಾರ್ಟ್ 2 ವ್ಲಾಗ್ ಜೊತೆ ಮೀಟ್ ಮಾಡೋಣ. ಬಾಯ್.